ಸ್ವತಃ ಭಾರತದ ಮುಸ್ಲಿಮರು, ಪಾಕಿಸ್ತಾನಿಗಳು, ದೇಶದ ಬೇರೆ ಬೇರೆ ದೇಶದ ಮುಸ್ಲಿಂ ಸಮುದಾಯ ಅದನ್ನು ವಿರೋಧಿಸಿದ್ರು ಕೂಡ ಸೌದಿಯ ಅಧ್ಯಕ್ಷರು ಅದಕ್ಕೆ ತಪರಾಕಿ ಹೊಡೆಯವಾಗಿ ತಿರುಗೇಟು ಕೊಟ್ಟರು. ಭಾರತದಿಂದ ಕೊಂಡೋದಂಥ ಕಲ್ಲಿನಿಂದ ವಿದೇಶದಲ್ಲಿ ನಿರ್ಮಾಣವಾದಂಥ ಮೊದಲ ದೇಗುಲ, ಭಾರತದ ಒಳಗಡೆನೇ ಇದ್ದುಕೊಂಡು ದೇಶದ್ರೋಹಿಗಳಾಗಿ ಕೆಲಸ ಮಾಡುವಂಥ, ಈ ರಾಜಕೀಯವನ್ನು ಮಾಡುವಂಥ, ಧರ್ಮದ ಹೆಂಡವನ್ನು ಕುಡ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡುವಂಥ ಈ ಹುಚ್ಚು ಸಂತೆಗಳಿಗೆ ಈ ಸಂದೇಶ ಏನನ್ನ ಹೇಳ್ತದೆ? ನೀವು 75 ವರ್ಷದಲ್ಲಿ 5.25 ದಶಕ ಆಳಿದ್ರು ಕೂಡ ಇಂಥ ಒಂದು ಸಂಬಂಧವನ್ನು ನಿಮಗೆ ಸೃಷ್ಟಿ ಮಾಡಲಿಕ್ಕಾಗ ಕೇವಲ ದೇವಸ್ಥಾನ ಕಟ್ಟಿ ಹಿಂದೂ ಮತ್ತು ಮುಸ್ಲಿಮರ ಬಾಯಿ ಸಂಬಂಧ ಅಲ್ಲ. ಇದು ಗ್ರಾಸ್ ರೂಟ್ ಲೆವೆಲ್ಲಿನ ಸಂಬಂಧ ಮತ್ತು ಅತ್ಯಂತ ದೂರದಕ್ಕೆ ಸಾಗಬೇಕಾದಂಥ ಸಂಬಂಧ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ರೀತಿಯಲ್ಲಿ ಭಾರತದ ಪಾಲಿಗೆ ಐತಿಹಾಸಿಕ ದಿನ. ವಿಶ್ವದಲ್ಲೇ ಒಂದು ರೀತಿಯಲ್ಲಿ ಧರ್ಮ ಸಾಮರಸ್ಯವನ್ನು ಮತ್ತು ಜಗತ್ತಿನ ಒಟ್ಟು ಸ್ನೇಹದ ವಿಶ್ವಾಸದಲ್ಲಿ ಮೋದಿಯವರ ಎದುರು ಮೂರ್ತಿ ಪೂಜೆಯನ್ನೇ ನಿರಾಕರಿಸುವ ಮರಳುಗಾಡಿನಲ್ಲಿ ಮಧ್ಯಪ್ರಾಚ್ಯದಲ್ಲಿ UAEನಲ್ಲಿ 700 ಕೋಟಿ ವೆಚ್ಚದಲ್ಲಿ 27 ಎಕರೆ ವಿಸ್ತೀರ್ಣದಲ್ಲಿ ಅಕ್ಷರ ಪುರುಷೋತ್ತಮ ಸ್ವಾಮಿ ದೇವಸ್ಥಾನದ ಐತಿಹಾಸಿಕವಾದಂಥ ಉದ್ಘಾಟನೆಯ ದಿನ. ಒಂದು ಭಾರತದ ಪ್ರಧಾನಿ ಬಲಿಷ್ಠನಾಗಿದ್ದರೆ, ಮುಂದಾಲೋಚನೆಯನ್ನು ಹೊಂದಿದ್ದರೆ ಮತ್ತು ಸ್ನೇಹ ವಿಶ್ವಾಸದಲ್ಲಿ ಇಡೀ ಜಗತ್ತನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಮಾಂತ್ರಿಕ ಶಕ್ತಿಯ ಸಾಂಕೇತಿಕ ಸ್ವರೂಪ ಇವತ್ತು ನಮಗೆ UAEನಲ್ಲಿ ಕಾಣ್ತಾ ಇದೆ. UAE ಮತ್ತು ಮೋದಿಯವರ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ನೀವು ಹಲವು ಬಾರಿ ಕಂಡಿದ್ದೀರಿ. ಇದೇ ಗುಜರಾತ್ನಲ್ಲಿ ಮೊನ್ನೆ ಆದಂಥ ಒಂದು ಗ್ಲೋಬಲ್ ಮೀಟಲ್ಲಿ UAE ಅಧ್ಯಕ್ಷ ಬಂದಾಗ UAE ಅಧ್ಯಕ್ಷರನ್ನು ಸಾರ್ವಜನಿಕವಾಗಿ ಇವರು ನನ್ನ ಸಹೋದರ ಅಂತ ಉದ್ಗಾರವನ್ನು ಮಾಡಿದರು ಮೋದಿಯವರು. ಅದಕ್ಕೆ ಪರ್ಯಾಯವಾಗಿ ಅದೇ ಪ್ರೀತಿ, ವಿಶ್ವಾಸ, ಕಕ್ಕುಲತೆಯಿಂದ ಮೋದಿಯವರನ್ನು ಅಪ್ಪಿಕೊಂಡು ಅವರು ಆ ಸಹೋದರತ್ವದ ಪುನರುಚ್ಚಾರ ಮಾಡಿದರು. ಅಮೆರಿಕ ಮತ್ತು ಇತ್ಯಾದಿ ದೇಶಗಳಿಗೆ ಹೋಲಿಸಿದರೆ ಅನಿವಾಸಿ ಭಾರತೀಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ UAEನಲ್ಲಿದ್ದಾರೆ. ಹಾಗಾಗಿ ಅಲ್ಲಿನ ಭಾರತೀಯರಿಗೆ ಅವರ ಸಾಂಪ್ರದಾಯಿಕವಾದಂಥ ಒಂದು ಆಚರಣೆಗೆ ಒಂದು ನೆಲೆಯನ್ನು ಒದಗಿಸಿಕೊಡಬೇಕು ಅಂತ ಹೇಳಿ ಪ್ರಧಾನಿಯಾದಂಥ 2014ರಲ್ಲಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ 2015ರಲ್ಲಿ 30 ವರ್ಷಗಳ ನಂತರ ಭಾರತದ ಪ್ರಧಾನಿ UAEಗೆ ಭೇಟಿ ಕೊಟ್ಟಾಗ ಇಟ್ಟಂಥ ಪ್ರಸ್ತಾವನೆಗೆ ತಕ್ಷಣ ಅಲ್ಲಿ 13.5 ಎಕರೆಯನ್ನು ಅವರು ಬಿಡುಗಡೆಯ ಮಾಡುವ ಮೂಲಕ ಅದಕ್ಕೆ ಸಮ್ಮತಿಯನ್ನು ಮತ್ತು ಸಹಭಾಗಿತ್ವವನ್ನು ಸೂಚಿಸಿದರು. ಅದರ ನಂತರ 3 ವರ್ಷದಲ್ಲಿ ಮತ್ತೆ 13.5 ಎಕರೆ, ಒಟ್ಟು 27 ಎಕರೆ ಜಾಗದಲ್ಲಿ ಅತ್ಯಂತ ಶ್ರೀಮಂತವಾಗಿ ಮತ್ತು ಮರಳುಗಾಡಿನಲ್ಲಿ ಅತ್ಯಂತ ಬೃಹತ್ತಾದಂಥ ದೇವಸ್ಥಾನ, ಸಾಂಪ್ರದಾಯಿಕವಾಗಿ ಹಿಂದೂ ವಾಸ್ತುವಿನ ಪ್ರಕಾರ ಕಟ್ಟಿದಂಥ ಜಗತ್ತಿನ 3ನೇ ಅತಿ ದೊಡ್ಡ ದೇವಸ್ಥಾನವಾಗಿ ಇವತ್ತು ಮೋದಿಯವರ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಬಹುಸಂಖ್ಯಾತರಾದಿದ್ದಂಥ ಭಾರತದಂಥ ನೆಲದಲ್ಲೇ ಮಂದಿರ ಮಸೀದಿಯ ವಿವಾದ, ನಮ್ಮ ಸನಾತನ ಸಂಸ್ಕೃತಿಯ 3 ಬಿಂದುಗಳಾದಂಥ ಅಯೋಧ್ಯೆ, ಮಥುರಾ, ಕಾಶಿ ಇದನ್ನು ನಮಗೆ ಬಿಟ್ಟುಕೊಡಿ, ಉಳಿದ ಕಡೆ ನಿಮ್ಮ ಮುಸ್ಲಿಂ ಮಹಮ್ಮದೀಯ ದೊರೆಗಳು ಏನು ಆಕ್ರಮಣ ಮಾಡಿದ್ದಾರೆ, ಹಿಂದೂ ಸಾಮ್ರಾಜ್ಯವನ್ನು, ಹಿಂದೂ ಸಂಸ್ಕೃತಿಯನ್ನು ಧ್ವಂಸ ಮಾಡಿದ್ದಾರೆ, ನಮ್ಮ ನಂಬಿಕೆಯ ನೆಲೆಯನ್ನು ಧ್ವಂಸ ಮಾಡಿ ಅಲ್ಲಿ ಮಸೀದಿ ಕಟ್ಟಿದ್ದಾರೆ, ಅದನ್ನು ನಾವು ಬಿಟ್ಟುಕೊಡ್ತೇವೆ ಅಂತಂದರೂ ಕೂಡ ಇಲ್ಲಿ ಯಾವುದೇ ಸೌಹಾರ್ದತೆಯ ಒಂದು ವಾತಾವರಣ ನಿರ್ಮಾಣ ಆಗಿಲ್ಲ. ಇನ್ನೂ ಅಯೋಧ್ಯೆಯ ಪ್ರತಿಷ್ಠಾಪನೆ ಆಗಿ ವಿಶ್ವವೇ ನಿಬ್ಬರಿಗೊಳ್ಳುವಂಥ ಒಂದು ಇತಿಹಾಸ ಸೃಷ್ಟಿಯಾದರೂ ಕೂಡ ಇವತ್ತಿಗೂ ಅಯೋಧ್ಯೆಯ ಬಗ್ಗೆ ಭಾರತದಲ್ಲೇ ರಾಜಕೀಯವಾದಂಥ ಕೆಸರಚಾಟ ನಡೆದಿದೆ. ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಇದು ಒಂದು ರೀತಿಯ ಮುಳ್ಳು ಅನ್ನುವ ರೀತಿಯಲ್ಲಿ ಅದರ ಅಪವ್ಯಾಖ್ಯಾನ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಗ್ಲೋಬಲ್ ಹಾರ್ಮನಿ ಅನ್ನುವುದರ ಒಂದು ಪ್ರತಿಷ್ಠಾಪನೆ UAEನಲ್ಲಿ ಆಗ್ತಾ ಇದೆ.
ಮಧ್ಯಪ್ರಾಚ್ಯದ ಮರಳುಗಾಡಿನಲ್ಲಿ ಇಡೀಯದಾದಂಥ ಒಂದು ಮುಸ್ಲಿಂ ವ್ಯವಸ್ಥೆ ಬೀಡು ಬಿಟ್ಟಂಥ ಸಂದರ್ಭದಲ್ಲಿ ಮೂರ್ತಿ ಪೂಜೆಯನ್ನೇ ನಿರಾಕರಿಸುವ ಮತ್ತು ಇವತ್ತು ಹಸಿಯಾಗಿದೆ ರಾಮನ ಪುನರ್ ಪ್ರತಿಷ್ಠಾಪನೆ. ಇವತ್ತೇನು ಹೇಳ್ತಾ ಇದ್ದಾರೆ ಭಾರತೀಯ ಮುಸ್ಲಿಮರು ಅಥವಾ ಕಾಂಗ್ರೆಸ್ಸು? ಜಗತ್ತಿನ ಮುಸ್ಲಿಮರಿಗೆ ನೋವಾಗಿದೆ, ಭಾರತೀಯ ಮುಸ್ಲಿಮರಿಗೆ ನೋವಾಗಿದೆ. ಬಾಬ್ರಿ ಮಸೀದಿಯನ್ನು ಕೆಡವಿ ಅಲ್ಲಿ ಮಂದಿರವನ್ನು ಕಟ್ಟುವ ಅಗತ್ಯ ಏನಿತ್ತು ಅನ್ನುವಂಥ ಮಾತನ್ನು ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟು ನ್ಯಾಯಯುತವಾಗಿ ಸಂವಿಧಾನಿಕವಾಗಿ ಜನತಂತ್ರ ವ್ಯವಸ್ಥೆಯಲ್ಲಿ ಜನರ ಹಣದಿಂದ ಕಟ್ಟದಂಥ ರಾಮನ ದೇಗುಲಕ್ಕೆ ಒಂದು ಆಕ್ಷೇಪ, ರಾಜಕೀಯ ಬಣ್ಣ ಮತ್ತು ಹಿಂದೂ ಮುಸ್ಲಿಮರನ್ನು ಒಡೆಯುವ ಒಂದು ಪ್ರಶ್ನೆ ಏನು ಕಾಣ್ತಾ ಇದೆ. ಅಂಥ ಸಂದರ್ಭದಲ್ಲಿ UAE ಮತ್ತು ಭಾರತದ ಸಂಬಂಧ, ಅದರಲ್ಲೂ ಜಗತ್ತಿನ ಎಲ್ಲ ಮುಸ್ಲಿಂ ರಾಷ್ಟ್ರಗಳೊಟ್ಟಿಗೆ ಮೋದಿಯವರ ಹೃದಯವಾದಂಥ ಸಂಬಂಧಕ್ಕೆ ಒಂದು ದ್ಯೋತಕವಾಗಿ ಇವತ್ತು ಆ ದೇಗುಲ ಉದ್ಘಾಟನೆ ಆಗ್ತಾ ಇದೆ. 27 ಎಕರೆಯನ್ನು ಸ್ವಯಂ ಪ್ರೇರಿತರಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ನೆಲವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಹೃದಯವನ್ನು ಕೊಟ್ಟು ಆ ಭವ್ಯವಾದಂಥ ದೇಗುಲದ ಉದ್ಘಾಟನೆಗೆ 2 ದಿನದ ಭೇಟಿಗೆ ಹೋದಾಗ ಅಲ್ಲಿ ನಡೆದಂಥ ವಿಸ್ಮಯಗಳು ಒಂದೋ ಎರಡೋ. ಭಾರತೀಯರೊಟ್ಟಿಗೆ ಸಂವಾದವನ್ನು ಮಾಡಿದರು, ಆ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರು. ಕನ್ನಡ ಅಥವಾ ಮಲಯಾಳಿ, ಆಮೇಲೆ ತಮಿಳು, ಹಿಂದಿ ಎಲ್ಲ ಭಾಷೆಗಳಲ್ಲೇನು ಇದ್ದಾರೆ ಅಲ್ಲಿ ಆ ಎಲ್ಲ ಭಾಷೆಯಲ್ಲೂ ಒಂದೊಂದು ವಾಕ್ಯವನ್ನು ಉಚ್ಚರಿಸುವ ಮೂಲಕ ರೋಮಾಂಚನವನ್ನು ಸೃಷ್ಟಿಸಿದರು ಮೋದಿ. मैं संदेश लेकर आया हूं आपके 140 करोड़ भारतीय भाई बहनों का, और ये संदेश है कि भारत को आप पर गर्व है. आप देश का गौरव है. भारत is proud of you. भारतम निगंडय अर्थ अभिमानिकुन्नो उंगलई पार्तु भारतम पेरू मई पड़गिरदो. ಭಾರತ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತದೆ. మీపై భారతదేశం గర్విస్తోంది. ಮೋದಿಯವರ ಈ ಭೇಟಿ ಕೇವಲ ಆಧ್ಯಾತ್ಮಿಕವಾದಂಥ ಧಾರ್ಮಿಕ ಸೌಹಾರ್ದತೆಯ ಅಥವಾ ಹಿಂದೂ ಮುಸ್ಲಿಂ ಬಾಂಧವ್ಯದ ಒಂದು ಜಾಗತಿಕ ಸಂಕೇತವಾಗಿ ಅಷ್ಟೇ ಉಳಿದಿಲ್ಲ. UAE ಮತ್ತು ನಮ್ಮ ಮಧ್ಯೆಯ ಟ್ರೇಡ್, ವ್ಯಾಪಾರ ವ್ಯವಹಾರದ ಸಂಬಂಧ ಅತ್ಯಂತ ಉನ್ನತ ಮಟ್ಟಕ್ಕೆ ಮತ್ತು ಒಂದು ರೀತಿಯಲ್ಲಿ ಜಗತ್ತು ಹೀಗೂ ಒಂದು ಸಂಭವಿಸಲಿಕ್ಕೆ ಸಾಧ್ಯ ಇದೆಯೇ ಅಂತ ಬೆರಗುಗಣ್ಣಿನಿಂದ ನೋಡುವಂಥ ಒಂದು ದಿನ ಇವತ್ತು ಅಂತ ನಾನು ಭಾವಿಸ್ತೇನೆ. ಮತ್ತು ಸಂಕುಚಿತತೆಯಿಂದ, ರಾಜಕೀಯ ದೃಷ್ಟಿಯಿಂದ, ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಮುಂದಿಟ್ಟುಕೊಂಡು ಪ್ರತಿಯೊಂದನ್ನು ನೋಡುವ ಈ ವಿಕ್ಷಿಪ್ತ ಮತ್ತು ಮನೋವೈಕಲ್ಯದ ನಮ್ಮ ಭಾರತೀಯ ರಾಜಕಾರಣಕ್ಕೆ ಮತ್ತು ಭಾರತೀಯ ಒಂದು ಧರ್ಮ ಸಾಮರಸ್ಯದ ಒಂದು ಸಂಬಂಧಕ್ಕೆ ಈ ಇವತ್ತಿನ ದೇಗುಲದ ಉದ್ಘಾಟನೆ ಒಂದು ಕಣ್ಣು ಬೆಳಕಾಗಬೇಕು. ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವಂಥ ಒಂದು ಸ್ಥಿತಿಯನ್ನು ಕಣ್ಣೆದುರು ನಿಲ್ಲಬೇಕು. ಭಾರತ ಮತ್ತು ಬಾಂಗ್ಲಾದಲ್ಲಿ ಹೇಗೆ ನಮ್ಮ ದೇವಸ್ಥಾನಗಳನ್ನು ಧ್ವಂಸ ಮಾಡಿದರು, ನಮ್ಮ ಹಿಂದೂ ಮಹಿಳೆಯರ ಮೇಲೆ ಎಂಥ ಅತ್ಯಾಚಾರ ಮಾಡಿದರು, ಮತಾಂತರದ ಹೆಸರಿನಲ್ಲಿ ಎಂತೆಂಥ ರಕ್ತಪಾತ ನಡೆದಿದೆ. ಆದರೆ ಅವೆಲ್ಲವನ್ನು ಒರೆಸಿ ಹಾಕುವ ಹಾಗೆ UAE ಮತ್ತು ಭಾರತದ ಸಂಬಂಧ ಪಾಕಿಸ್ತಾನಕ್ಕೆ ವಿರುದ್ಧವಾಗಿ ನಿಂತಿತು. ಮಧ್ಯಪ್ರಾಚ್ಯದ ದೇಶಗಳು, ಕತಾರ್ನಲ್ಲಿ ಏನು ನಡೆಯಿತು ವಿಸ್ಮಯ ಅಂತ ನೋಡಿದ್ದೀರಿ. ಕೆಲವು ತಿಂಗಳಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾದಂಥ 8 ಜನ ಮಾಜಿ ಸೈನಿಕರ ಅಧಿಕಾರಿಗಳನ್ನು ಮೋದಿಯವರ ಸಂಬಂಧ ಎಂಥ ಪ್ರಬಲವಾಗಿದೆ, ಉಜ್ವಲವಾಗಿದೆ ಅನ್ನೋದಕ್ಕೆ ಅವರನ್ನು ಸಂಪೂರ್ಣವಾಗಿ ರಿಲೀಸ್ ಮಾಡಿ, ಬಿಡುಗಡೆ ಮಾಡಿ ಭಾರತಕ್ಕೆ ಮರಳುವಂಥ ಒಂದು
ವಿಸ್ಮಯವನ್ನು ನೀವು ಕಣ್ಣೆದುರು ನೋಡಿದಿರಿ. ಅದೇ ನೀವು ಸೌದಿ ಅರೇಬಿಯಾಕ್ಕೆ ಇತ್ತೀಚೆಗೆ ಸ್ಮೃತಿ ಇರಾನಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಪವಿತ್ರ ಸ್ಥಳ ಮದಿನಾ ಮತ್ತು ಪ್ರವಾದಿ ಮಹಮ್ಮದರ ಒಂದು ಸಮಾಧಿಗೆ ಒಬ್ಬ ಹಿಂದೂ ಮಹಿಳೆ ಯಾವುದೇ ಬುರ್ಕಾ ಅಥವಾ ಹಿಜಾಬನ್ನು ತೊಡದೇನೆ ಕೇಸರಿ ಶಾಲನ್ನು ಹೊದ್ದು ಆ ಸ್ಥಳಕ್ಕೆ ಭೇಟಿ ಕೊಡುವಂಥ ಒಂದು ಐತಿಹಾಸಿಕ ಸಂದರ್ಭವನ್ನು ನಾವು ಗಮನಿಸಿದ್ದೇವೆ. ಸ್ವತಃ ಭಾರತದ ಮುಸ್ಲಿಮರು, ಪಾಕಿಸ್ತಾನಿಗಳು, ದೇಶದ ಬೇರೆ ಬೇರೆ ದೇಶದ ಮುಸ್ಲಿಂ ಸಮುದಾಯ ಅದನ್ನು ವಿರೋಧಿಸಿದರೂ ಕೂಡ ಸೌದಿಯ ಅಧ್ಯಕ್ಷರು ಅದಕ್ಕೆ ತಪರಾಕಿ ಹೊಡೆಯವಾಗಿ ತಿರುಗೇಟು ಕೊಟ್ಟರು. ಅವರವರ ಧರ್ಮದ ಆಚರಣೆ ಅವರವರ ವೈಯಕ್ತಿಕ ಹಕ್ಕು, ನಿಮ್ಮಿಂದ ಧರ್ಮದ ಅಥವಾ ಕುರಾನಿನ ಆಚರಣೆಯ ಅಥವಾ ಮುಸ್ಲಿಂ ಸಂಪ್ರದಾಯದ ಆಚರಣೆಯ ಪಾಠವನ್ನು ನಾನು ಕಲಿಬೇಕಾಗಿಲ್ಲ ಅಂತ ಉತ್ತರ ಕೊಟ್ಟರು. ಇದಕ್ಕೆ ಕಾರಣ ಏನು ಅಂತಂದರೆ ಮೋದಿಯವರ ಈ 10 ವರ್ಷದ ಅದ್ಭುತವಾದಂಥ ಸಂಬಂಧ, ಅದರಲ್ಲೂ 2017ರಲ್ಲಿ ಹೋಗಿ ಇದೇ ಅಕ್ಷರ ಪುರುಷೋತ್ತಮ ಸ್ವಾಮಿ ದೇವಸ್ಥಾನಕ್ಕೆ ಅಡಿಗಲ್ಲನ್ನು ಹಾಕಿದರು. ಇವತ್ತು 6ರಿಂದ 7 ವರ್ಷಗಳ ನಂತರ ಬೃಹದ್ದಾದಂಥ ದೇವಸ್ಥಾನ ನಿರ್ಮಾಣ ಆಗಿದೆ. ಈ ದೇವಸ್ಥಾನವನ್ನು 2 ರೀತಿಯಿಂದ ನೋಡುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು, ದೇವಸ್ಥಾನದ ಸಂಪೂರ್ಣ ಪರಿಚಯ, ಅದರ ಜೊತೆಗೆ ಈ ಮರಳುಗಾಡಿನ ಮಧ್ಯಪ್ರಾಚ್ಯದಲ್ಲಿ ಬೃಹತ್ತಾದಂಥ ಒಂದು ದೇಗುಲ, ಅದು ಹಿಂದೂ ಸಂಪ್ರದಾಯದ ಆರ್ಕಿಟೆಕ್ಚರ್ ಪ್ರಕಾರ ನಿರ್ಮಾಣಗೊಂಡಂಥ ಶಿಲ್ಪ, ಭಾರತದಿಂದ ಕೊಂಡೋದಂಥ ಕಲ್ಲಿನಿಂದ ವಿದೇಶದಲ್ಲಿ ನಿರ್ಮಾಣವಾದಂಥ ಮೊದಲ ದೇಗುಲ, ಅದರ ಪರಿಚಯವನ್ನು ಮಾಡೋದರ ಜೊತೆಗೆ ನಮ್ಮ ಮತ್ತು ಮಧ್ಯಪ್ರಾಚ್ಯದ ಈ ಸಂಬಂಧ ಜಗತ್ತಿಗೆ ಸಾರುವ ಸಂದೇಶ ಏನು, ಅದರ ಜೊತೆಗೆ ಭಾರತದ ಒಳಗಡೆನೇ ಇದ್ದುಕೊಂಡು ದೇಶದ್ರೋಹಿಗಳಾಗಿ ಕೆಲಸ ಮಾಡುವಂಥ, ಈ ರಾಜಕೀಯವನ್ನು ಮಾಡುವಂಥ, ಧರ್ಮದ ಹೆಂಡವನ್ನು ಕುಡ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡುವಂಥ ಈ ಹುಚ್ಚು ಸಂತೆಗಳಿಗೆ ಈ ಸಂದೇಶ ಏನನ್ನು ಹೇಳ್ತದೆ ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗಿದೆ. ಮೊದಲಾಗಿ 180 ಅಡಿ ಎತ್ತರದ ಈ ದೇವಸ್ಥಾನ ವಿದೇಶದಲ್ಲಿ ನಿರ್ಮಿಸಿದ ಸಾಂಪ್ರದಾಯಿಕ ಮೊದಲ ಹಿಂದೂ ವಾಸ್ತುಶಿಲ್ಪದ ದೇವಸ್ಥಾನ ಅಂತ ಕರೆಸ್ಕೊಳ್ತಾ ಇದೆ. ಅದರ ಜೊತೆಗೆ ರಾಜಸ್ಥಾನದ ಮರಳು ಗಲ್ಲು ಹೊರಗಡೆ ಹಾಸಲ್ಪಟ್ಟಿದ್ದರೆ ಒಳಗಡೆ ಅಮೃತಶಿಲೆಯ ಸುಂದರವಾದಂಥ ಒಂದು ಶಿಲ್ಪ ನಿಮ್ಮ ಕಣ್ಮನ ಸೆಳೆಯುತ್ತದೆ. ಹೆಚ್ಚು ಕಮ್ಮಿ ನೀವು ತಟ್ಟನೆ ನೋಡಿದರೆ ಒಂದು ರೀತಿಯಲ್ಲಿ ಅಲ್ಲಿ ರಾಮ ಮಂದಿರದ ಒಂದು ಪುನರ್ಕೃತಿ ರೀತಿಯಲ್ಲಿ ಅದು ಕಾಣಿಸಿಕೊಳ್ತದೆ. ಪ್ರಾಚೀನ ಹಿಂದೂ ದೇಗುಲದ ವಾಸ್ತುಶಿಲ್ಪವನ್ನು ಅಪ್ಪಟವಾಗಿ ಅಳವಡಿಸಲಾಗಿದೆ. 7 ಗೋಪುರಗಳಿದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ 7 ಫೆಡರಲ್ಗಳ ಸಾಂಕೇತಿಕ ಸ್ವರೂಪವೂ ಇದು ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಾಗೆ ಇನ್ನೊಂದು ಏನು ಅಂತಂದರೆ, ಗುಜರಾತಿನ ಮತ್ತು ರಾಜಸ್ಥಾನದ 2,000ಕ್ಕೂ ಹೆಚ್ಚು ಕಾರ್ಮಿಕರು ಇಲ್ಲಿ ನಿರಂತರವಾಗಿ 6-7 ವರ್ಷ ಕೆಲಸ ಮಾಡಿದ್ದಾರೆ. ಬೋಧನಾ ಶಾಲೆ, ಕ್ರೀಡಾಂಗಣ, ಸುಂದರವಾದ ಉದ್ಯಾನವನ, ಮಳಿಗೆ ಇವೆಲ್ಲವೂ ಅಲ್ಲಿ ಒಂದು ಸಮುಚ್ಚಯದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ, ಸಮುಚ್ಚಯದ ರೀತಿಯಲ್ಲಿ ನಿರ್ಮಾಣಗೊಂಡಿದೆ. ಭಾರತದ ಒಂದು ಇಡೀದಾದಂಥ ಬಹುಸಂಖ್ಯಾತರು ಅಲ್ಲಿ ಏನು ಅನಿವಾಸಿ ಭಾರತೀಯರಾಗಿ ತಮ್ಮ ಜೀವನೋಪಾಯಕ್ಕಾಗಿ ಹೋಗಿದ್ದಾರೆ, ಅವರಿಗೆ ಇದೊಂದು ಆಧ್ಯಾತ್ಮದ ಬಹುದೊಡ್ಡ ಕೇಂದ್ರವಾಗಿ ಸಲ್ತದೆ ಮತ್ತು ಅವರ ಧಾರ್ಮಿಕ ಆಚರಣೆಗೆ ಮತ್ತು ಧಾರ್ಮಿಕ ಕೈಂಕರ್ಯಕ್ಕೆ ಇದು ಒದಗಿದ ಒಂದು ಅಕ್ಷಯಧಾಮ. ಮುಸ್ಲಿಂ ಸಮುದಾಯ ಎಂಥ ಒಂದು ಹೃದಯವಂತಿಕೆಯಿಂದ ವರ್ತಿಸ್ತಾ ಇದೆ, ಭಾರತದೊಟ್ಟಿಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದಿದೆ, ಭಾರತಕ್ಕೆ UAEಯಿಂದ ಅತ್ಯಂತ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇದೆ. ಅದೇ ರೀತಿಯಲ್ಲಿ ಭಾರತದಿಂದಲೂ ಮಧ್ಯಪ್ರಾಚ್ಯಕ್ಕೆ ಅದೇ ರೀತಿಯ ಒಂದು ಸಂಬಂಧ ಇದೆ. ಈ ಸಂಬಂಧದ ದ್ಯೋತಕವಾಗಿ ಇವತ್ತು ಏನು ಉದ್ಘಾಟನೆ ಮಾಡ್ತಾ ಇದ್ದಾರಲ್ಲ ಪ್ರಧಾನಿ ಮೋದಿಯವರು, ಇದೂ ಪೂರ್ವಯೋಜಿತ ಅಂತ ವ್ಯಾಖ್ಯಾನಿಸುವ ಅಡ್ನಾಡಿಗಳು ಭಾರತದಲ್ಲಿದ್ದರೆ ಆಶ್ಚರ್ಯ ಏನೂ ಇಲ್ಲ. ಯಾಕೆಂದರೆ ಮುಂದೆ ಎಲೆಕ್ಷನ್ ಬಂತು, ಆದ್ದರಿಂದ ಇವರು 2017ರಲ್ಲಿ ಅಡಿಗಲ್ಲು ಹಾಕಿದ್ದನ್ನು ಇವತ್ತು ಹೋಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ಸಿಗರು ಹೇಳಿದರೂ ತಪ್ಪಿಲ್ಲ. ಆದರೆ ಕಾಲ ಕೂಡಿ ಬರುವುದು ಅಂದರೆ ಹೇಗೆ? ಮತ್ತು ಚಿದಂಬರಂ ಮೊನ್ನೆ ಹೇಳಿದ್ರಲ್ಲ, ಆ ಡಿಟರ್ಮಿನೇಷನ್, ಒಂದು ಯೋಜನೆಯನ್ನು ಆರಂಭಿಸಿದರೆ ಅದನ್ನು ಕ್ಲಪ್ತ ಕಾಲದಲ್ಲಿ ಸರಿಯಾದ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಅದನ್ನು ಮುಗಿಸುವಂಥ ಒಂದು
ಇರಾದೆ ಏನಾದರೂ ಇದ್ದರೆ ಅದು ಮೋದಿಯವರ ಬಹಳ ದೊಡ್ಡ ಶಕ್ತಿ. ಅದನ್ನು ನಾನು ಮೆಚ್ಚುತ್ತೇನೆ ಅಂತ ಹೇಳಿದಾರಲ್ಲ, ಅದರ ದ್ಯೋತಕವೂ ಹೌದು ಇದು. ಅವರು 2017ರಲ್ಲಿ ಅಡಿಗಲ್ಲನ್ನು ಹಾಕಿದ್ದಷ್ಟೇ ಅಲ್ಲ, ಅದರ ಇಡೀದ ಮಾನಿಟರಿಂಗ್ ಮಾಡಿದ್ದಾರೆ. ಸರಿಯಾದ ಸಂದರ್ಭದಲ್ಲಿ ಅದು ಸಂಪೂರ್ಣಗೊಳ್ಳುವಂಥ ಒಂದು ಕೈಂಕರ್ಯವನ್ನು ಪರೋಕ್ಷವಾಗಿ ಕೊಂಡು ಅದರ ನಿರ್ವಹಿಸಿದ್ದಾರೆ. ಇದೆಲ್ಲದರ ಅಂದರೆ ಮೋದಿಯ ತರೀಕಾ ಕೆಲಸದ್ದು ಯಾವ ರೀತಿದ್ದು ಅನ್ನೋದಕ್ಕೆ ವಿಶ್ವಕ್ಕೆ ಒಂದು ಮಾದರಿ. ಇದು ಧರ್ಮ ಸಾಮರಸ್ಯದ ಮಾದರಿ, ಒಂದು ಇಡೀದಾದಂಥ ಭಾವನಾತ್ಮಕವಾದಂಥ ನಿಷ್ಕಲ್ಮಶವಾದಂಥ ದೂರದರ್ಶಿತ್ವದ ಒಂದು ಸಂಬಂಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗನಿ ಕಟ್ಟಿದರೆ ಅದು ಯಾವ ರೀತಿಯ ಒಂದು ಅದ್ಭುತವಾದಂಥ ಸಂಬಂಧವಾಗಿ ವಿಶ್ವಕ್ಕೆ ಮಾದರಿಯಾಗಿ ಕಾಣಿಸ್ಕೊಳ್ತದೆ ಅನ್ನೋದಕ್ಕೆ ಈ ನಮ್ಮ ಮೋದಿ ಮತ್ತು UAE ಜೊತೆಗೆ ಮಧ್ಯಪ್ರಾಚ್ಯದ ಒಟ್ಟು ಮುಸ್ಲಿಂ ಸಾಮ್ರಾಜ್ಯದೊಟ್ಟಿಗೆ ನಮ್ಮ ಸಂಬಂಧ ಯಾವ ರೀತಿ ಇದೆ, ಅದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ವ್ಯಾವಹಾರಿಕವಾಗಿ ಕೆಲಸ ಮಾಡುತ್ತದೆ ಅನ್ನೋದಕ್ಕೆ ಕೂಡ ಇದೊಂದು ಬಹಳ ದೊಡ್ಡ ಉದಾಹರಣೆ. ಭಾರತದಂಥ ಹೊರಗಡೆ ನಿಂತುಕೊಂಡು ಫೋಕಲ್ ಪಾಯಿಂಟಲ್ಲಿ, ದೂರದ ದೃಷ್ಟಿಯಲ್ಲಿ, ಒಂದು ಪಕ್ಷಿ ನೋಟದಲ್ಲಿ ಏನು ಹೇಳ್ತಾರೆ, ಅಲ್ಲಿ ಮುಸ್ಲಿಮರಿಗೆ ಅನ್ಯಾಯ ಆಗ್ತಾ ಇದೆ, ರಾಮ ಮಂದಿರವನ್ನು ಬಾಬರಿ ಮಸೀದಿ ಒಡೆದು ಕಟ್ಟಿದ್ರು, ಅದರಿಂದ ಮುಸ್ಲಿಮರು ಬಹಳ ಅತಂತ್ರ ಸ್ಥಿತಿಯಲ್ಲಿದ್ದಾರೆ, ಈ ರೀತಿಯ ಒಂದು ಸುಳ್ಳುಗಳನ್ನು ನರೇಟಿವ್ ಆಗಿ ಸೃಷ್ಟಿಸುವಂಥ ಈ ಪಾಶ್ಚಾತ್ಯರಿಗೆ, ಬುದ್ಧಿಜೀವಿಗಳಿಗೆ, ಎಡಪಂಥೀಯರಿಗೆ ಮತ್ತು ಕಾಂಗ್ರೆಸ್ಸಿಗರಿಗೆ ಇದು ಒಂದು ಮರ್ಮಾಘಾತ ಮತ್ತು ಇದೊಂದು ಮರ್ಮಕ್ಕೆ ತಾಕುವ ಪಾಠ. ನೀವು 75 ವರ್ಷದಲ್ಲಿ 5.25 ದಶಕ ಆಳಿದರೂ ಕೂಡ ಇಂಥ ಒಂದು ಸಂಬಂಧವನ್ನು ನಿಮಗೆ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಆದರೆ ಇವತ್ತು ವಿಶ್ವದ ಬೇರೆ ಬೇರೆ ಕಡೆ, ವಿಶ್ವಾದ್ಯಂತ ಮೋದಿಯವರು ತನ್ನ ಈ ಇಂತಹ ಸಂಬಂಧವನ್ನು ಹೃದ್ಯವಾಗಿ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಸಾರುವ ರೀತಿಯಲ್ಲಿ ಭಾರತದ ಅಂತಾರಾಷ್ಟ್ರೀಯ ಸಂಬಂಧವನ್ನು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ದೇವಸ್ಥಾನದ ಉದ್ಘಾಟನೆ ಉಜ್ವಲವಾದ ಸಾಕ್ಷಿ. ಮೋದಿ ಯಾಕೆ ವಿದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ, ಅವರ ಡ್ರೆಸ್ಸು, ಅವರ ದುಡ್ಡು, ಅವರ ಐಷಾರಾಮಿತರ ಇತ್ಯಾದಿಗಳನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಂಡು ಇಲ್ಲಿ ತಲೆಹರಟೆ ರೀತಿಯಲ್ಲಿ ಅವೈಜ್ಞಾನಿಕವಾಗಿ, ಅತಾರ್ಕಿಕವಾಗಿ ಮಾತಾಡುವಂಥ ಕಾಂಗ್ರೆಸ್ಸಿಗರಿಗೆ ಇಲ್ಲಿದೆ ಉತ್ತರ. ಹೇಗೆ ಧರ್ಮ ಸಾಮರಸ್ಯವನ್ನು ಕಟ್ಟಬೇಕು, ಹೇಗೆ ಒಂದು ಮುಸ್ಲಿಂ ಜಗತ್ತನ್ನು ನಾವು ಧಾರ್ಮಿಕವಾಗಿಯೂ ಕೂಡ ಗೆಲ್ಲಬಹುದು. ನಮ್ಮ ಧರ್ಮವನ್ನು ಬಿಟ್ಟಿಲ್ಲ, ಶ್ರದ್ಧೆಯನ್ನು ಬಿಟ್ಟಿಲ್ಲ, ನಮ್ಮ ಆರಾಧನಾ ಸಂಸ್ಕೃತಿಯನ್ನು ಬಿಟ್ಟಿಲ್ಲ, ನಾವು ಅಲ್ಲಿಯೂ ದೇವಸ್ಥಾನವನ್ನು ಕಟ್ತೇವೆ. ಆದರೆ ಅವರ ಪ್ರೀತಿಯ ಎದೆಯಲ್ಲಿ ಅಲ್ಲಿ ಕಮಲವನ್ನು ಅರಳಿಸ್ತೇವೆ ವಿನಃ ಏನು ಭಯೋತ್ಪಾದಕತೆಯಿಂದಲ್ಲ ಅಥವಾ ಅನಿವಾರ್ಯತೆಯಿಂದಲ್ಲ, ಅವರ ಅಸಹಾಯಕತೆಯನ್ನು ಬಳಸ್ಕೊಳ್ಳೋದ್ರಿಂದಲ್ಲ, ಬೆದರಿಸಿ ಅಲ್ಲ. ಕತಾರ್ನಿಂದ ಮಾಜಿ 8 ಸೈನಿಕರನ್ನು ಸಾವಿನ ದವಡೆಯಿಂದ ಮೋದಿಯವರು ಮತ್ತು ನಮ್ಮ ಇಡೀದಾದಂಥ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಅದನ್ನು ಬಿಡಿಸ್ಕೊಂಡು ತಂದಿದೆ ಅಂತಾದರೆ ಅದು ಪ್ರೀತಿ, ವಿಶ್ವಾಸ ಮತ್ತು ಸೌಹಾರ್ದತೆಯಿಂದ ಬಿಡಿಸ್ಕೊಂಡು ಬಂದದ್ದು, ಅವರ ಮನಸ್ಸನ್ನು ಗೆದ್ದು ಬಿಡಿಸ್ಕೊಂಡು ಬಂದದ್ದು, ಬರೀ ಸುಮ್ಮನೆ ಅಲ್ಲ. ಇದು ಈ ದೇಶದ ಮುಸ್ಲಿಮರಿಗೆ ಮತ್ತು ಈ ದೇಶದ ಕಾಂಗ್ರೆಸ್ಸಿಗರಿಗೆ ಅರ್ಥ ಆಗಬೇಕು. ಹಾಗಾದರೆ ಈ ದೇವಸ್ಥಾನದ ಇನ್ನು ವ್ಯಾವಹಾರಿಕವಾದಂಥ ನಮಗೆ ಲಾಭಗಳೇನು, ನಮಗೆ ಅಲ್ಲಿಂದ ಏನು ಆಗತ್ತೆ, ಏನು ಸಂಬಂಧವನ್ನು ನಾವು ಅಲ್ಲಿಂದ ಬೆಳೆಸ್ಕೋಬೋದು ಅಂತ ನೋಡ್ತಾ ಹೋದರೆ, ಭಾರತದ ಮಟ್ಟಿಗೆ UAEನೊಟ್ಟಿಗಿನ ಸಂಬಂಧ ವ್ಯಾವಹಾರಿಕವಾಗಿ ನಮ್ಮ ಜಗತ್ತಿನ 3ನೇ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್. ವ್ಯಾವಹಾರಿಕವಾಗಿ ಅಂಥ ಒಂದು ಅದ್ಭುತವಾದಂಥ ಸಂಬಂಧವನ್ನು ನಾವು ಹೊಂದಿದ್ದೇವೆ. ಕೇವಲ ದೇವಸ್ಥಾನ ಕಟ್ಟಿ ಹಿಂದೂ ಮತ್ತು ಮುಸ್ಲಿಮರ ಬಾಯಿ ಸಂಬಂಧ ಅಲ್ಲ ಇದು ಗ್ರಾಸ್ ರೂಟ್ ಲೆವೆಲ್ಲಿನ ಸಂಬಂಧ ಮತ್ತು ಅತ್ಯಂತ ದೂರದಕ್ಕೆ ಸಾಗಬೇಕಾದಂಥ ಸಂಬಂಧ. ಭಾರತ ಮತ್ತು UAEನ ಸಂಬಂಧ ಏನಿದೆ ಅದು ನಮಗೆ ಜಗತ್ತಿನಲ್ಲೇ ಅತಿ ದೊಡ್ಡ 3ನೆಯ ಟ್ರೇಡ್ ಪಾರ್ಟ್ನರ್. ಅದು ಸೇಫಾ ಅನ್ನುವಂಥ ಒಂದು ಅಗ್ರಿಮೆಂಟು ನಮ್ಮ ಮತ್ತು ಅವರ ಮಧ್ಯೆ ಏನಾಗಿದೆ ಅದು $100 ಬಿಲಿಯನ್ ಹೆಚ್ಚು. ಮುಂದಿನ ದಿನಗಳಲ್ಲಿ UAE ಮತ್ತು ಭಾರತದ ದ್ವಿಪಕ್ಷೀಯ ಸಂಬಂಧದಲ್ಲಿ ಒಂದು ಒಡಂಬಡಿಕೆ ಆದಂಥ ಒಂದು ಅಪರೂಪದ ಒಂದು ಸಂದರ್ಭ ಏನು ಅಂತಂದರೆ, 1,40,000 ಮುಂದಿನ ದಿನಗಳಲ್ಲಿ UAE ನಮಗೆ ವೀಸಾ ಕೊಡಲಿಕ್ಕೆ ಒಪ್ಪಿದೆ. ಅಂದರೆ
ಈಗಲೇ ಭಾರತೀಯರು ಅಲ್ಲೇನು ಅತ್ಯಂತ ಸುಖವಾಗಿ ಸಮೃದ್ಧವಾಗಿ ಕೆಲಸ ಮಾಡಿಕೊಂಡು ಬದುಕನ್ನು ಸಾಗಿಸ್ತಾ ಇದ್ದಾರೆ, ಅದು ಇನ್ನೂ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬೆಳೆಯಲಿದೆ ಅನ್ನೋದರ ಸೂಚನೆ ಇದು. ಅದೇ ರೀತಿಯಲ್ಲಿ UAE ಅತಿ ಹೆಚ್ಚಿನ ರಫ್ತನ್ನು ಮಾಡುವಂಥ ಒಂದು ಉದ್ದೇಶವನ್ನು ಭಾರತ ಇಟ್ಟುಕೊಂಡಿದೆ. ಮುಂದಿನ ದಿನಗಳಲ್ಲಿ ನಮ್ಮ ರಫ್ತನ್ನು ಆತ್ಯಂತಿಕವಾಗಿ ಹೆಚ್ಚಿಸಬೇಕು. ಆ ಮೂಲಕ ವ್ಯಾವಹಾರಿಕವಾದಂಥ ಸಂಬಂಧದಲ್ಲಿ ಭಾರತಕ್ಕೆ ಬಹುದೊಡ್ಡ ಲಾಭ ಆಗಲಿದೆ. ಇಂಥ ಒಂದು ಈ G20ಯಲ್ಲೂ ನೀವು ಗಮನಿಸಿದ್ದೀರಿ, ಭಾರತ ಮತ್ತು UAEಯ ಸಂಬಂಧದ ಗಾಢತೆಯನ್ನು G20ಯ ಇಡೀ ಭಾಗವಹಿಸಿದ ದೇಶಗಳು ನಿಬ್ಬರಿಗನಿಂದ ನೋಡಿದವೆ. ಕೇವಲ ಇದು UAE ಅಧ್ಯಕ್ಷ ಮತ್ತು ಭಾರತದ ಮೋದಿಯವರ ನಡುವಿನ ಹೃದಯದ ಸಂಬಂಧ ಅಷ್ಟೇ ಅಲ್ಲ, ಗ್ಲೋಬಲಿ ಜಾಗತಿಕವಾಗಿ ಇವತ್ತು ಏನು ಒಂದು ಭಯೋತ್ಪಾದಕತೆಯ ರಾಕ್ಷಸ ಇಡೀ ಜಗತ್ತನ್ನು ನುಂಗಲಿಕ್ಕೆ ಹವಣಿಸ್ತಾ ಇರುವಂಥ ಹೊತ್ತು, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆಯ ಸಂಬಂಧಕ್ಕೆ ಮಧ್ಯಪ್ರಾಚ್ಯ ಅಂದರೆ ಮುಖ್ಯವಾಗಿ ಸೌದಿ ಮತ್ತು UAE ಕೊಟ್ಟಂಥ ತಿರುಗೇಟು, ಅವರ ಸಂಬಂಧವನ್ನು ಬಿಟ್ಟು ಸ್ವಕೀಯರಾದರೂ ಕೂಡ ಅವರು ಆರ್ಥಿಕವಾಗಿ ಇವತ್ತು ಅತ್ಯಂತ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಇವತ್ತಲ್ಲಿ ಚುನಾವಣೆ ನಡೆದರೂ ಕೂಡ ಇವತ್ತಲ್ಲಿ ಯಾವುದೇ ರೀತಿಯ ಬಲಿಷ್ಠವಾದಂಥ ಒಂದು ಸರ್ಕಾರ ಬಂದಿಲ್ಲ. ಪ್ರಾಯಶಃ ಸೇನೆಯ ಕಪಿಮುಷ್ಟಿಗೆ ಮತ್ತೆ ಅಲ್ಲಿ ಪಾಕಿಸ್ತಾನ ಬಲಿಯಾಗುವ ದಿನಗಳನ್ನು ಕ್ಷಣಗಳನ್ನು ನೋಡ್ತಾ ಇದ್ದೇವೆ. ಇಂಥ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದೊಟ್ಟಿಗೆ ಮಧ್ಯಪ್ರಾಚ್ಯ ನಿಂತಿಲ್ಲ. ಯುನೈಟೆಡ್ ಆಗಿ ಏಕಮತದಿಂದ ಭಾರತದೊಟ್ಟಿಗೆ ತನ್ನ ಸಂಬಂಧ ಸಂಪರ್ಕ ಮತ್ತು ತನ್ನ ಮುನ್ನಡೆಯನ್ನು ಅದು ಸ್ಥಿರೀಕರಿಸಿದೆ. ಇದರ ಉದ್ದೇಶ ಅಥವಾ ಇದರ ಸಂದೇಶ ಏನು ಅಂತಂದರೆ, ಭಾರತ ಸರ್ವಧರ್ಮದ ಸಮನ್ವಯತೆಯ ಮತ್ತು ಸರ್ವಧರ್ಮದವರೊಟ್ಟಿಗೂ ಒಂದು ಸಾಮೂಹಿಕವಾದಂಥ ಸಾತ್ವಿಕವಾದಂಥ ಒಂದು ಹೃದಯದ ಒಂದು ಮಿಲನ ಸಂಬಂಧವನ್ನು ಹೊಂದಿದೆ. ಇದು ಜಗತ್ತಿಗೆ ಸಾರುವ ಸಂದೇಶ. ಭಾರತದ ಒಳಗಡೆ ರಾಜಕೀಯವಾದಂಥ ಕಾರಣಗಳಿಗಾಗಿ ಇಲ್ಲಿ ಇರುವಂಥ ಒಂದು ಸೌಹಾರ್ದತೆಯನ್ನು ಮೀರಿ ಮುಸ್ಲಿಮರ ಮತ್ತು ಹಿಂದೂಗಳ ಬಗ್ಗೆ ಅಪಪ್ರಚಾರ ಏನು ಜಗತ್ತಿನಲ್ಲಿ ನೀವು ಮಾಡ್ತಾ ಇದ್ದೀರಿ, ಆದರೆ ಅದು ಸುಳ್ಳು, ಅದಲ್ಲ, ಅದು ನಿಜ ಸ್ವರೂಪ ಅಲ್ಲ. ನಿಜ ಸ್ವರೂಪ ಏನು ಅನ್ನೋದನ್ನು ನಮ್ಮ ಮತ್ತು ಮಧ್ಯಪ್ರಾಚ್ಯದೊಟ್ಟಿಗಿರುವಂಥ ಸಂಬಂಧವನ್ನು ನೋಡಿ ನೀವು ಕಲಿರಿ ಅನ್ನುವಂಥ ಸಂದೇಶವನ್ನು ಇವತ್ತಿನ ಈ ದೇವಸ್ಥಾನದ ಉದ್ಘಾಟನೆ ಬಹಳ ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಮೋದಿಯವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಮೋದಿಯವರನ್ನು ಗ್ರಹಿಸಲಿಕ್ಕೆ ನಿಮಗೆ 2 ಕಣ್ಣು ಸಾಲದು, 1 ಹೃದಯ ಸಾಲದು. ಅದನ್ನು ದಶದಿಕ್ಕಿನಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಅವರಿಡುವ ಪ್ರತಿಯೊಂದು ಹೆಜ್ಜೆಗಳು ಅದಕ್ಕೆ ಮುಂದಿನ 30-40 ವರ್ಷದ ಒಂದು ಯೋಜಿತವಾದಂಥ ಯೋಚನೆ ಇರುತ್ತೆ ಅದರ ಆಳದಲ್ಲಿ. ಬರೀ ಸುಮ್ಮನೆ ಅವರು ಇಡೀ ಪ್ರಪಂಚವನ್ನು ಸುತ್ತದ್ದಲ್ಲ. ಈ ಇಡೀ ಸುತ್ತುವಿಕೆಯ ಫಲಿತಾಂಶ ಇವತ್ತು ಕಣ್ಣೆದುರು ಕಾಣ್ತಾ ಇದೆ ನೋಡಿ. ಕಾಶಿ ಮಥುರಾ ಇವತ್ತಿಗೂ ಅಲ್ಲಿ ವ್ಯಾಜ್ಯ ನಡೀತಾ ಇದೆ. ಹೆಜ್ಜೆ ಹೆಜ್ಜೆಗೂ ಬಹುಸಂಖ್ಯಾತ ಹಿಂದೂಗಳಿಗೆ ಸಾಕ್ಷ್ಯಾಧಾರದ ಸಮೇತ ವಿಜಯ ಪ್ರಾಪ್ತಿಯಾಗ್ತಾ ಇದೆ. ಡಿಸ್ಪ್ಯೂಟೆಡ್ ಲ್ಯಾಂಡ್ ಅನ್ನೋದೆಲ್ಲವೂ ಇವತ್ತು ಅದು ಸರಿಯಾದ ರೀತಿಯಲ್ಲಿ ಒಂದು ಚರ್ಚೆ ವಿಚರ್ಚೆ ನಡೆದು ಕಾನೂನಿನ ಮತ್ತು ಸಂವಿಧಾನದ ಆಧಾರದಲ್ಲಿ ಅದಕ್ಕೊಂದು ಪರಿಹಾರ ದಕ್ತಾ ಇದೆ. ಬಹುಶಃ 3 ಏನು ರತ್ನಗಳು ಅಂತ ನಾವು ಭಾವಿಸಿದ್ದೆವು ಬಹುಸಂಖ್ಯಾಕ ಹಿಂದೂ ಸಮಾಜ, ಕಾಶಿ ಮಥುರಾ ಮತ್ತು ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ಮಂದಿರ ನಿರ್ಮಾಣ ಆಗಿದೆ. ಅಲ್ಲಿ ಮುಸ್ಲಿಂ ಬಾಂಧವರು ಪ್ರತಿದಿನ ಸಾಗರೋಪಾದಿಯಲ್ಲಿ ಬಂದು ಸೇರ್ತಾ ಇದ್ದಾರೆ. ರಾಮ ನಮ್ಮ ಪೂರ್ವಿಕ ಅಂತ ಉದ್ಗಾರ ತೆಗಿತಾ ಇದ್ದಾರೆ. ಇಂಥ ಒಂದು ಸೌಹಾರ್ದ ಸಂಬಂಧ ಭಾರತದ ಒಳಗಡೆ ನಿರ್ಮಾಣ ಆಗ್ತಾ ಇದೆ. ಅದನ್ನು ಕುಲಗೆಡಿಸಲಿಕ್ಕೆ ಅಂತ ಕಾಂಗ್ರೆಸ್ಸು ಹೊರಟಿದೆ, ಕೆಲವು ಮುಸ್ಲಿಂ ನಾಯಕರುಗಳು ಹೊರಟಿದ್ದಾರೆ, ರಾಜಕೀಯ ನಾಯಕರುಗಳು. ಅದೇ ಮುಸ್ಲಿಂ ಸಮುದಾಯವೇ ಹೇಳ್ತಾ ಇದೆ, ನಮಗೆ ಇಂಥ ರಾಜಕೀಯ ನಾಯಕರ ಯಾವ ಭಾಷಣವೂ ಬೇಕಾಗಿಲ್ಲ, ಯಾವರ ಒಂದು ಬೋಧನೆಯೂ ಬೇಕಾಗಿಲ್ಲ. ನಾವು ಭಾರತೀಯರು, ನಾವು ಭಾರತದ ನೆಲದ ಸಂಸ್ಕೃತಿಯನ್ನು ಒಪ್ಪಿಕೊಳ್ತೇವೆ. ಈ ದೇಶದ ನೆಲದ ಸಂಸ್ಕೃತಿ ಸನಾತನ ಸಂಸ್ಕೃತಿ, ಈ ದೇಶದ ಪೂರ್ವಿಕ ರಾಮ ಅನ್ನೋದನ್ನು ಏಕಗಂಟಿನಲ್ಲಿ ಒಪ್ಪಿಕೊಂಡು
ಇಡೀ ಮುಸ್ಲಿಮರ ಮತ್ತು ಹಿಂದೂಗಳ ಮಧ್ಯೆಯ ಸಾಮರಸ್ಯವನ್ನು ಕೆಡಿಸುವ, ಪರ್ಯಾಯವಾಗಿ 10 ವರ್ಷದ ಮೋದಿಯವರ ಸರ್ಕಾರಕ್ಕೆ ಅಪಕೀರ್ತಿಯನ್ನು ತರುವ ಒಂದು ಯೋಜಿತ ಷಡ್ಯಂತ್ರಕ್ಕೆ ಹೊರಟಂಥ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಸೋಕಾಲ್ಡ್ ರಾಜಕೀಯ ನಾಯಕರ ಇಡೀ ನಡುವನ್ನು ಮುಸ್ಲಿಂ ಸಮುದಾಯವೇ ಮುರಿದಿದೆ. ಅದೆಲ್ಲದರ ಸಾಂಕೇತಿಕವಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ಇವತ್ತು UAEನಲ್ಲೇನು ದೇಗುಲವನ್ನು ಉದ್ಘಾಟಿಸ್ತಾ ಇದ್ದಾರೆ ಮೋದಿಯವರು. ಅದು ಭಾರತದ ಒಳಗಿನವ್ರಿಗೂ ಪಾಠ ಆಗಬೇಕು, ಭಾರತದ ಹೊರಗಿನವ್ರಿಗೂ ಪಾಠ ಆಗಬೇಕು. ಮಣಿಶಂಕರ್ ಅಯ್ಯರಂಥ ಈ ದೇಶದ್ರೋಹಿ ನಾಲಿಗೆಗಳಿಗೆ ಮತ್ತು ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಮೋದಿಯವರು ಈ 10 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳುವ ಸಿದ್ದರಾಮಯ್ಯನಂಥವರಿಗೆ ಇವತ್ತು ಮೂಗಿಗೆ ಮೂಗು ಕೊಟ್ಟು ತಪರಾಕಿ ಹೊಡೆದು ಇವತ್ತು ವಿಶ್ವದ ಇಡೀದಾದಂಥ ಒಂದು ಸಂದರ್ಭದಲ್ಲಿ ನಾವು ಎಂಥ ಒಂದು ಧರ್ಮ ಸಾಮರಸ್ಯದ ರುಜುವಾತನ್ನು ಕೊಡ್ತಾ ಇದ್ದೇವೆ. ಭಾರತ ಮುಸ್ಲಿಂ ಸ್ನೇಹಿ ರಾಷ್ಟ್ರವಾಗಿ ಹೇಗೆ ಭವಿಷ್ಯದಲ್ಲಿ ಅದು ಕಂಗೊಳಿಸಲಿಕ್ಕಿದೆ. ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ನಂಬಿಕೆ, ನಮ್ಮ ಒಂದು ಆಚರಣೆ ಎಲ್ಲವನ್ನೇ ಇಟ್ಟುಕೊಂಡು ಭಾರತೀಯತೆ, ಹಿಂದುತ್ವ, ಸನಾತನತೆ ಎಲ್ಲವನ್ನ ಇಟ್ಟುಕೊಂಡು ಕೂಡ ನಾವು ಮುಸ್ಲಿಂ ರಾಷ್ಟ್ರಗಳನ್ನು, ಅವರ ಹೃದಯವನ್ನು ನಾವು ಗೆಲ್ಲಬಲ್ಲೆವು ಅನ್ನೋದನ್ನು ವಿಶ್ವಕ್ಕೆ ಇವತ್ತು ಮೋದಿಯವರು ಒಂದು ಬೃಹತ್ ಸಂದೇಶವನ್ನು ಸಾರ್ತಾ ಇದ್ದಾರೆ. ಇದು ವಿಶ್ವದ ಮಟ್ಟದಲ್ಲಿ ಅತ್ಯಂತ ಸೌಹಾರ್ದಯುತವಾದಂಥ ಮತ್ತು ಭಾರತದ ಬಗ್ಗೆ ಒಂದು ಬೆರಗು, ಆಶ್ಚರ್ಯ, ವಿಸ್ಮಯ ಹುಟ್ಟಿಸುವ ಒಂದು ಸಂಗತಿಯಾಗಿ ಈಗಾಗಲೇ ಅದು ಪ್ರಸ್ತುತಗೊಂಡಿದೆ. ಆದರೆ ಅದರ ಪರಿಣಾಮ ಮೊದಲಾಗಿ ನಮ್ಮ ಭಾರತದ ಒಳಗಿನವ್ರಿಗಾಗಬೇಕು. ಯಾಕೆಂತಂದರೆ ನಾವು ಈ ಒಂದು ಇದರಲ್ಲಿ ಏನು ಛಿದ್ರಾನ್ವೇಷಣೆಯಲ್ಲೇ ಸಂಪೂರ್ಣವಾಗಿ ತೊಡಗಿಕೊಂಡಿದ್ದೇವೆ. ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡುವ ಮೂಲಕ, ಹೊಸ ಹೊಸ ಆರೋಪಗಳನ್ನು ಹೊರಿಸುವ ಮೂಲಕ ಮೋದಿಯವರ ಇಡೀದಾದಂಥ 10 ವರ್ಷದ ನಿಷ್ಕಲ್ಮಶವಾದಂಥ, ಶುದ್ಧವಾದಂಥ, ಶುಭ್ರವಾದಂಥ ಅಭಿವೃದ್ಧಿಶೀಲ ರಾಜಕೀಯದಲ್ಲಿ, ಆಡಳಿತದಲ್ಲಿ ಹುಳುಕನ್ನು, ಕೆಡಕನ್ನು ಹುಡುಕಿ ಹೋಗುವವರಿಗೆ ಮರ್ಮಾಘಾತ ಕ್ಷಣ ಕ್ಷಣಕ್ಕೂ ಆಗ್ತಾ ಇದೆ, ಹೆಜ್ಜೆ ಹೆಜ್ಜೆಗೂ ಆಗ್ತಾ ಇದೆ. ಅದರ ಒಂದು ದೊಡ್ಡ ಸೂಚನೆ ಇವತ್ತಿನ ಈ ದೇಗುಲದ ಉದ್ಘಾಟನೆ. ದೇಗುಲದ ಉದ್ಘಾಟನೆ ಕೇವಲ ರಾಮ ಮಂದಿರಕ್ಕೆ ಸೀಮಿತವಾಗಿಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ಒಂದು ಜೈತ್ರ ಯಾತ್ರೆಯಾಗಿ ಮೋದಿಯವರ ಕೈಂಕರ್ಯದ, ಅಧ್ವೈರ್ಯದ ಮುಂದಾಳತ್ವದಲ್ಲಿ ಮುಂದುವರೆದಿದೆ. ಪ್ರಾಯಶಃ ಈ ಹಿಂದೂ ಸಂಸ್ಕೃತಿ, ಸನಾತನ ಧರ್ಮ ಭಾರತದ ಒಳಗಡೆ ಹೇಗೆ ಪುನರುತ್ಥಾನದ ಮಹಾಯಜ್ಞವಾಗಿ ಇವತ್ತೇನು ಆರಂಭಗೊಂಡಿದೆ, ಅದರ ಪೂರ್ಣಾಹುತಿ ಪ್ರಾಯಶಃ ಇಡೀ ಜಗತ್ತಿನ ಮಟ್ಟದಲ್ಲಿ ಆಗತ್ತೆ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಸೀಟುಗಳ ಮೂಲಕ ಮೋದಿಯವರೇ ಆರಿಸಿ ಬರ್ತಾರೆ ಅನ್ನುವಂಥ ಒಂದು ಪೂರ್ಣ ಪ್ರಮಾಣದ ಒಂದು ವೇವ್ ಏನು ಭಾರತದಲ್ಲಿ ಹೊರಟಿದೆ, ಅದರ ಇಡೀ ಪರಿಣಾಮ ಪ್ರಾಯಶಃ ಮುಂದಿನ ದಿನಗಳಲ್ಲಿ ವಿಶ್ವನಾಯಕನಾಗಿ ಮೋದಿ ಸಂಪೂರ್ಣವಾಗಿ, ವಿದ್ಯುಕ್ತವಾಗಿ ವಿಶ್ವದ ಒಪ್ಪಿತ ಒಂದು ನೆಲೆಯಲ್ಲಿ ಅವರು ವಿಜೃಂಭಿಸುವ ದಿನಗಳು ಬಹಳ ದೂರ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇದು ಭಾರತಕ್ಕೆ ಇವತ್ತಿಗೆ ಎಲ್ಲ ದೃಷ್ಟಿಯಿಂದಲೂ ಐತಿಹಾಸಿಕ ದಿನ ಮತ್ತು ನೆನಪಿಡುವ ದಿನ, ಉಜ್ವಲ ದಿನ. ನಮಸ್ತೆ.